ತುಂಗಾ ತೀರದಿ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀ ಹರಿ ಜ್ಯೋತಿರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ರಾಯರ ಆರಾಧನೆಯ ಹಿಂದೆ ಮಾಡುವಂತಹ 11 ದಿವಸಗಳ ವ್ರತ ಜೊತೆಯಲ್ಲಿ 9 ದಿವಸಗಳ ವ್ರತ, ನಿಮಗೆ ಯಾವುದು ಅನುಕೂಲವೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಬೇರೆ ಎಲ್ಲ ರಾಯರ ವ್ರತಗಳಿಗಿಂತ ಈ ರಾಯರ ಆರಾಧನೆ ಅಥವಾ ರಾಯರ ವರ್ಧಂತಿಯ ಹಿಂದೆ ಮಾಡುವಂತಹ ವ್ರತಗಳು ಎಂದಿನ ವ್ರತಗಳಿಗಿಂತ ಹೆಚ್ಚಿನ ಶಕ್ತಿಶಾಲಿತ್ವವನ್ನು ಹೊಂದಿರುತ್ತೆ. ಬಹಳ ಬೇಗ ನಮ್ಮ ಮನೆಯ ಸಮಸ್ಯೆಗಳು ಈ ವ್ರತಗಳ ಆಚರಣೆಯಿಂದ, ರಾಯರ ಅನುಗ್ರಹದಿಂದ ಕಳೆದು ಹೋಗಿ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂತಹದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗಾಗಿ ಮನೆಯಲ್ಲಿ ತುಂಬ ಕಷ್ಟ ಇದ್ದರೆ ಅಥವಾ ರಾಯರ ಅನುಗ್ರಹ ಬೇಕು, ಜೀವನದಲ್ಲಿ ನಮಗೂ ಕೂಡ ಅಭಿವೃದ್ಧಿ ಬೇಕು ಅನ್ನುವಂತಹ ಆಸೆ ಇರುವಂತಹವರು ತಪ್ಪದೆ ಈ 11 ಅಥವಾ 9 ದಿವಸಗಳ ರಾಯರ ವ್ರತವನ್ನು ಆಚರಣೆ ಮಾಡ್ಕೊಳ್ಳಿ. ಇದೇ 21ನೇ ತಾರೀಕಿನಿಂದ ನೀವು ಪ್ರಾರಂಭ ಮಾಡಿಕೊಂಡ್ರೆ ರಾಯರ ಆರಾಧನೆಗೆ 11 ದಿವಸ ಕಂಪ್ಲೀಟ್ ಆಗುತ್ತೆ. ಇಲ್ಲ 23ನೇ ತಾರೀಕಿಂದ ಆಚರಣೆಯನ್ನು ನೀವು ಸ್ಟಾರ್ಟ್ ಮಾಡಿಕೊಂಡ್ರಿ ಅಂದರೆ 9 ದಿವಸಗಳ ವ್ರತ ರಾಯರ ಆರಾಧನೆಗೆ ಕಂಪ್ಲೀಟ್ ಆಗುತ್ತೆ. ಈ ಯಾರೆಲ್ಲ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಹಿಡಿತೀರಾ, ಒಂದಷ್ಟು ನಿಯಮಗಳನ್ನ ಮನೆಯಲ್ಲಿ ಪಾಲನೆ ಮಾಡಲೇಬೇಕಾಗತ್ತೆ. ಪ್ರತಿನಿತ್ಯ ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು. ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ. ಯಾರೂ ಕೂಡ ಹೊರಗಡೆ ಕೂಡ ತಿಂದು ಮನೆಯಲ್ಲಿ ಓಡಾಡೋ ಹಾಗಿಲ್ಲ. ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ಯಾರದೇ ಮನೆಯ ಊಟ ಅಂದರೆ ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಿರ್ತಾರೆ ಅಂತ ಹೇಳಿ ಏನೋ ಕೊಟ್ಟರು ಅಂತ ಹೇಳಿ ವ್ರತ ಆಚರಣೆ ಮಾಡುವಂಥವರು ತಿನ್ನೋ ಹಾಗಿಲ್ಲ. ಆದಷ್ಟು ಹೋಟೆಲ್ಗಳಲ್ಲಿ ತಿನ್ನೋ ಅಂಥದ್ದನ್ನು ಕೂಡ ಮಾಡೋ ಹಾಗಿಲ್ಲ. ಇದೆಲ್ಲ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಮಾಡಿದ್ರೆ ಬೇಗ ವ್ರತದ ಸಂಕಲ್ಪಗಳು ಈಡೇರುತ್ತೆ. ಹಾಗೆ ತುಂಬ ಸಮಸ್ಯೆ ಇದೆ ಅನ್ನುವಂಥವರು ಪ್ರತಿನಿತ್ಯ ಈ 11 ಅಥವಾ 9 ದಿವಸಗಳ ಕಾಲ ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಇನ್ನು ವ್ರತ ಮಾಡುವಂತಹ ವಿಧಾನ ಅಂತಂದರೆ ನೋಡಿ, 11 ದಿವಸ ಆಚರಣೆ ಮಾಡಿದ್ರೂ ಕೂಡ ಇದೇ ಇರುತ್ತೆ, 9 ದಿವಸ ಆಚರಣೆ ಮಾಡಿದ್ರೂ ಕೂಡ ಇದೇ ಇರುತ್ತೆ. ಆದಷ್ಟು ಮ್ಯಾಕ್ಸಿಮಮ್ 11 ದಿವಸಗಳದ್ದು ಮಾಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ದೇವರ ಮನೆಯಲ್ಲೇ ಮಾಡಿ ನೋಡಿ. ಇಲ್ಲಿಂದ ಚಾನಲನ್ನು ರೆಗ್ಯುಲರಾಗಿ ನೋಡ್ತಾ ಇರಿ. ಆರಾಧನೆಗೆ ಸಂಬಂಧಪಟ್ಟಂತಹ ಪೂಜೆಯನ್ನು 2 ಚಾನಲ್ಗಳಲ್ಲಿ ಹಾಕ್ತಾ ಹೋಗ್ತೀನಿ. ಯಾವ ಪೂಜೆಯನ್ನು ಕೂಡ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ರಾಯರ ಯಾವ ಸೇವೆಯನ್ನು ಕೂಡ ಮಿಸ್ ಮಾಡ್ಕೊಳ್ದಲ್ಲೇ ಮಾಡಿ. ಆರಾಧನೆಯ ಹಿಂದೆ ನೀವು ಮಾಡುವಂತಹ ಪ್ರತಿ ಸೇವೆಯನ್ನು ಕೂಡ ಅಖಂಡ ಫಲಗಳನ್ನು ನಿಮಗೆ ಕೊಡುತ್ತೆ. ದೇವರ ಮನೆಯಲ್ಲಿ ಯಾವ ಜಾಗದಲ್ಲಿ ರಾಯರ ಫೋಟೋವನ್ನು ಇಡ್ತಿರಲ್ವ, ಮೊದಲನೇ ದಿವಸ ನೀಟಾಗಿ ಒರೆಸ್ಕೊಂಡು ಆ ಜಾಗದಲ್ಲಿ ಒಂದು ವಸ್ತ್ರವನ್ನು ಹಾಕ್ಕೊಂಡು ಅದರ ಮೇಲೆ ಮಂತ್ರಾಲಯದ್ದು ಇಲ್ಲ ಯಾವುದಾದ್ರೂ ರಾಯರ ಮಠದ್ದು ಅಕ್ಷತೆ ಇದ್ದರೆ ಒಂದು 4 ಕಾಳು ರಾಯರನ್ನು ಸ್ಮರಣೆ ಮಾಡಿ ಆ ಬಟ್ಟೆಯ ಮೇಲೆ ಮಧ್ಯಭಾಗಕ್ಕೆ ಅಕ್ಷತೆಯನ್ನು ಹಾಕಿಬಿಟ್ಟು, ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳಿ, ಇಲ್ಲ ರಾಯರ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಕೊಳ್ಳಿ. ರಾಯರ ಫೋಟೋವನ್ನು ಒರೆಸ್ಕೊಳ್ಬೇಕಾಗತ್ತೆ. ಪ್ರತಿನಿತ್ಯವೂ ರಾಯರ ಫೋಟೋವನ್ನು ಒರೆಸ್ಬೇಕು. ಪ್ರತಿನಿತ್ಯವೂ ಕೂಡ ರಾಯರಿಗೆ ಹೊಸದಾಗಿ ಗಂಧ ಹಚ್ಚಬೇಕು. ಪ್ರತಿನಿತ್ಯನೂ ಕೂಡ ಸ್ವಲ್ಪನೇ ಆದ್ರೂ ಕೂಡ ತುಳಸಿಯನ್ನು ರಾಯರಿಗೆ ಇಡಬೇಕಾಗತ್ತೆ. ಪ್ರತಿನಿತ್ಯ ಗಂಧ ಹಚ್ಚಿ ತುಳಸಿ ಇಟ್ಬಿಟ್ಟು ಏನು ಹೂ ಇರುತ್ತೆ ಆದಷ್ಟು ನೋಡಿ ರಾಯರಿಗೆ ಪ್ರೀತಿಯಾದಂತಹ ದುಂಡು ಮಲ್ಲಿಗೆ ಇಲ್ಲ ಕನಕಾಂಬರ ಇಲ್ಲ ಸೇವಂತಿಗೆ ಸ್ವಲ್ಪನೇ ಆಗಲಿ ಈ ಹೂಗಳನ್ನು ಬಳಸಿದ್ರೆ ರಾಯರ ಅನುಗ್ರಹ ಬೇಗ ಆಗುತ್ತೆ. ಇನ್ನು ಎಷ್ಟು ದೀಪಗಳನ್ನ ಹಚ್ಚಬೇಕು ಅಂತಂದರೆ 2
ಬೆಳ್ಳಿ ದೀಪಗಳೋ ಅಥವಾ ನಿಮ್ಮ ಮನೆಯಲ್ಲಿ ಏನು ದೀಪಗಳಿರುತ್ತಲ್ವ ಆ ದೀಪಗಳ ಜೊತೆಯಲ್ಲಿ ಒಂದು ಮಣ್ಣಿನ ದೀಪ, ಒಟ್ಟು 3 ದೀಪ ರಾಯರ ಮುಂದೆ ಉರಿಬೇಕು ವ್ರತ ಮಾಡುವಂತಹ ಅಷ್ಟು ದಿವಸಗಳು. ಮಧ್ಯೆ ಬರುವಂತಹ ಗುರುವಾರ ಮಾತ್ರ ಈ ದೀಪಗಳ ಸಂಖ್ಯೆ ಬದಲಾಗುತ್ತೆ. ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಆ ಗುರುವಾರದ ಪೂಜೆ ತಿಳಿಸ್ತೀನಲ್ವ, ಅದನ್ನು ನೋಡಿಕೊಂಡು ಅಷ್ಟು ದೀಪಗಳನ್ನ ಹಚ್ಕೊಳ್ಳಿ. 3 ದೀಪಕ್ಕೂ ಕೂಡ ತುಪ್ಪವನ್ನು ಹಚ್ಚಬೇಕು. ಮೊದಲನೇ ದಿವಸ ನೀವೇನೀಗ ವ್ರತ ಪ್ರಾರಂಭ ಮಾಡ್ತೀರಲ್ವ, ನಿಮ್ಮ ಮನೆ ದೇವರ ಮುಂದೆ ಎಲೆ, ಅಡಿಕೆ, ಬಾಳೆಹಣ್ಣಿನಲ್ಲಿ 11 ರೂಪಾಯಿಯನ್ನು ಇಟ್ಟು ಈ ರೀತಿ ನಾನು ರಾಯರ ವ್ರತವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, ನಿಮ್ಮ ಅನುಗ್ರಹವೂ ಬೇಕು ಅಂತ ಹೇಳಿ ಅವರ ಅಪ್ಪಣೆಯನ್ನು ಕೇಳ್ಕೋಬೇಕು. ನಿಮ್ಮ ಮನೆಯಲ್ಲೇನಾದರೂ ಗಣಪತಿ ವಿಗ್ರಹ ಇದ್ದರೆ ರಾಯರ ಫೋಟೋ ಬಲಭಾಗದಲ್ಲಿ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಸಣ್ಣ ಪ್ಲೇಟ್ಗೆ ಅದರ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳಿ. ಇಲ್ಲ ವಿಗ್ರಹ ಇಲ್ಲ ಅಂತಂದರೆ ಅರಿಶಿಣವನ್ನು, ಹೊಸ ಅರಿಶಿಣ ತಗೊಂಡು ಬಂದು ಪ್ಯಾಕೆಟನ್ನು ನೀರಿನಲ್ಲಿ ಕಲಿಸ್ಕೊಂಡು ಒಂದು ಮುದ್ದೆಯ ಆಕಾರದಲ್ಲಿ ಅದನ್ನೇ ಗಣಪತಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಒಂದು ಕೆಂಪು ಹೂ ಎಲ್ಲವನ್ನು ಇಟ್ಟು ಈ ಏನು ವ್ರತ ಹಿಡಿತೀರಲ್ವ ಆ ವ್ರತ ಯಾವುದೇ ವಿಘ್ನಗಳಿಲ್ದಲೇ ಸಂಪೂರ್ಣವಾಗಿ ಪೂರ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಬೇಕು. ಅದಾದಮೇಲೆ ನೀವು ಏನು ದೇವ್ರ ಮನೆಯಲ್ಲಿ ದೀಪ ಇಟ್ಕೊಂಡಿರ್ತೀರಲ್ಲ, ಕುಲದೇವರ ಸ್ಮರಣೆಯನ್ನು ಮಾಡಿ ಹಚ್ಕೊಂಡು ಮೊದಲು ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡಿ ಅದಾದ ಮೇಲೆ ರಾಯರ ಮುಂದೆ ಇರುವಂತಹ 3 ದೀಪಗಳನ್ನ ಪ್ರತಿನಿತ್ಯ ಹಚ್ಕೋಬೇಕಾಗತ್ತೆ. ದೀಪವನ್ನು ಹಚ್ಚಿ ಅಗರಬತ್ತಿಯಿಂದ ಧೂಪವನ್ನು ತೋರಿಸ್ಬೇಕು. ಪ್ರತಿನಿತ್ಯವೂ ಕೂಡ ವ್ರತ ಮಾಡೋ ಅಷ್ಟೂ ದಿವಸ ರಾಯರ ಅಷ್ಟೋತ್ರ ಹೇಳ್ಕೋಬೇಕು. ತಪ್ಪದೆ ರಾಯರ ಗಾಯತ್ರಿ ಮಂತ್ರ, ನಿಮ್ಮ ಕಷ್ಟವನ್ನು ಕಳೆಯುವಂತಹದ್ದು ಈ ಸ್ತೋತ್ರಗಳ ಪಾರಾಯಣದಿಂದ. ಸುಮ್ಮನೆ ಕಾಟಾಚಾರಕ್ಕೆ ಹೇಳ್ಕೋಬಾರ್ದು. ಏನೋ ಈ ಮೇಡಮ್ ಹೇಳಿದಾರಲ್ವ ಇರು ಅಂತ ಹೇಳಿ ಹೇಳ್ಬೇಕಲ್ಲ ಅಂತ ಹೇಳಿದ್ರೆ ಯಾವುದೇ ಫಲ ಕೊಡೋದಿಲ್ಲ. ರಾಯರ ಈ ಸ್ತೋತ್ರಗಳಿಗೆ ನಿಮ್ಮ ಕಷ್ಟವನ್ನು ಕಳೆಯುವಂತಹ ಶಕ್ತಿ ಇರುವಂತಹದ್ದು. ಗಾಯತ್ರಿ ಮಂತ್ರವನ್ನು ತುಂಬ ಶ್ರದ್ಧೆಯಿಂದ ರಾಯರ ಸ್ಮರಣೆ ಮಾಡ್ತಾ ಹೇಳ್ಕೋಬೇಕು. 21 ಬಾರಿ ಹೇಳ್ಕೊಳ್ಳಿ. ಸಾಲಬಾಧೆ ಇರುವಂತಹವರು ತಪ್ಪದೆ ರಾಯರ ಋಣ ಪರಿಹಾರ ಸ್ತೋತ್ರ, ಈ ವಿಡಿಯೋ ಹಿಂದೆ ವಿಡಿಯೋ ಹಾಕಿದ್ದೀನಿ ನೋಡಿ, ಆ ಸ್ತೋತ್ರ ಸಿಗುತ್ತೆ ನಿಮಗೆ. ಆ ಸ್ತೋತ್ರವನ್ನು ಪ್ರತಿನಿತ್ಯ 21 ಇಲ್ಲ 48 ಬಾರಿ ಹೇಳ್ಕೋಬೇಕಾಗತ್ತೆ. ಈ ಸ್ತೋತ್ರಗಳೆಲ್ಲ ಹೇಳಿಕೊಂಡು 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ ಪ್ರತಿನಿತ್ಯ ರಾಯರಿಗೆ ಕೆಂಪು ಕಲ್ ಸಕ್ಕರೆನ ನೈವೇದ್ಯವಾಗಿ ತೋರಿಸಿ. ಜೊತೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಟರೆ ಸಾಕು. ಬಾಳೆಹಣ್ಣು, ಕಾಯಿ ಎಲ್ಲ ಇಡ್ಲಿಕ್ಕೆ ಹೋಗಬೇಡಿ, ಚಾತುರ್ಮಾಸ ನಡೀತಾ ಇದೆ, ಬಾಳೆಹಣ್ಣು ನಿಷೇಧ ಇದೆ. ಇದಾದ ನಂತರ ಮಹಾಮಂಗಳಾರತಿಯನ್ನು, ಅಂದರೆ ನೈವೇದ್ಯ ಇಟ್ಟಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. 5:15 5:30 ಒಳಗಡೆ ಸಾಯಂಕಾಲ ಮತ್ತೆ ರಾಯರೆದುರುಗಡೆ ಎಣ್ಣೆ ಹಾಕ್ಕೊಂಡೆ 3 ದೀಪಗಳನ್ನ ಹಚ್ಕೊಳ್ಳಿ. ಉಪವಾಸ ಮಾಡ್ಕೋಬಹುದು 12 ಗಂಟೆವರೆಗೂ. 12 ಗಂಟೆವರೆಗೂ ಯಾರೆಲ್ಲ ಉಪವಾಸ ಮಾಡ್ತೀರಾ ಮಧ್ಯಾಹ್ನ ಉಪವಾಸ ಬಿಡುವಾಗ ಒಂದು ಗ್ಲಾಸ್ ನೀರಿಗೆ ಒಂದು ಎಲೆ ತುಳಸಿ ಹಾಕಿ ರಾಯರಿಗೆ 2 ಊದ್ಗಡ್ಡಿ ಹಚ್ಚಿ ರಾಯರ ಮುಂದೆ ಆ ನೀರಿಟ್ಟು ಉಪವಾಸವನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ರಾಯರಿಗೆ ಹೇಳಿಕೊಂಡು ಆ ನೀರನ್ನು ಕುಡಿದು ಉಪವಾಸವನ್ನು ಬಿಡುವಂತಹದ್ದನ್ನು ಮಾಡಿ. ಸಂಕಲ್ಪ ಮಾಡಿಕೊಂಡು ಈ 11 ದಿವಸ ಅಥವಾ 9 ದಿವಸ ವ್ರತ ಮಾಡುವಂಥವರು ಒಬ್ಬರು ಮಾತ್ರ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟರೆ ಅಂದರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ. ಅಂದರೆ ನೀವೇನು ಅಡುಗೆ ತಿಂಡಿ ಮಾಡ್ಕೋತಿರಲ್ವ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ದಲೇ ನೀವು ಊಟ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಗಳು ನಿಮ್ಮದಾಗತ್ತೆ. ಇದಿಷ್ಟೂ ಕೂಡ ಸರಳವಾದಂತಹ ಆರಾಧನೆಯ ಹಿಂದೆ ಮಾಡುವಂತಹ ರಾಯರ ಒಂದು ಬಹಳ ಶಕ್ತಿಶಾಲಿಯಾದಂತಹ ವ್ರತ. ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ನೀವು ಕೂಡ ನನಗೆ ಈ ರೀತಿ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ತೀರಾ. ಅಂದರೆ ನನ್ನ ಜೀವನದ ಎಲ್ಲ ಕಷ್ಟಗಳು ಕೂಡ ಕಳೆದು ನನ್ನ ಜೀವನದಲ್ಲೂ ಕೂಡ ರಾಯರಿಂದ ಅನುಗ್ರಹ ಪವಾಡಗಳು ಆಯಿತು ಅಂತಂದು.